ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಬೆಳ್ಳುಳ್ಳಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 2 ಗಡ್ಡೆಯಷ್ಟು ತೊಗೊಂಡು ಸಣ್ಣದಾಗಿ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಮಸಾಲೆ ಪುಡಿಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಧನಿಯಾ, 1 ಸ್ಪೂನ್ ಮೆಣಸು, 1/4 ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹುಣಸೆಹಣ್ಣು ರಸ. ಒಗ್ಗರಣೆಗೆ 3 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು ಇಷ್ಟು. ಒಗ್ಗರಣೆನ ತುಪ್ಪದಲ್ಲೇ ಹಾಕ್ಕೋಬೇಕು. ಇದು ಕೋಲ್ಡ್ ಆದಾಗ, ಆಮೇಲೆ ಬಾಣಂತಿರಿಗೆ ಎಲ್ಲ ತುಂಬ ಹೆಲ್ತಿ ರಸಮ್ ಇದು. ಬೇಳೆ ಹಾಕ್ದೇನೂ ಮಾಡ್ಬೋದು, ಬರೀ ಹುಣಸೆ ರಸಕ್ಕೆ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಬೋದು. ಇವತ್ತು ಬೇಳೆ ಹಾಕಿ ನೋಡಿಸ್ತಾ ಇದ್ದೀನಿ. ಬೇಳೆನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಬೇಯಿಸ್ಕೊಂಬಿಟ್ಟು ಈ ಹುರಿದಿರೋ ಅಂಥ ಜೀರಿಗೆ, ಮೆಣಸು, ಮೆಂತ್ಯ, ಧನಿಯಾ ಇರುತ್ತಲ್ಲ, ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳೋದಷ್ಟೇ. ತುಂಬ ಈಸಿ. ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಬಿಡೋಣ. ಜೀರಿಗೆ, ಮೆಣಸು, ಧನಿಯಾ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ರನ್ ಮಾಡಿಕೊಂಡು ಬೇಳೆಗೆ ಬೆಂದಿದ್ದರೆ ಕುಕ್ಕರಲ್ಲಿ ಹಾಕ್ಬಿಡೋಣ. ಕುಕ್ಕರಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೆ, ಚೆನ್ನಾಗಿ ಬೆಂದ್ಬಿಟ್ಟಿದೆ. ಬೇಯೋವಾಗೇ ಸ್ವಲ್ಪ ಅರಶಿನ ಹಾಕಿದ್ದೆ, ಚೆನ್ನಾಗಿ ಬೆಂದಿದೆ. ಇವಾಗ ಹುಣಸೆ ರಸ ಹಾಕೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ. ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ನೀರು ಎಷ್ಟು ಹಾಕ್ತೀವಿ ಅನ್ನೋದ್ರ ಮೇಲೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದ್ದೆಲ್ಲ ಕೋರಸ್ಸಾಗಿ ಇದನ್ನು ಕೂಡ ಹಾಕ್ಬಿಡ್ತಾಯಿದ್ದೀನಿ. ಹಾಕ್ಬಿಟ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಆ್ಯಡ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಇಡಿಸುತ್ತೆ. ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆ ತುಪ್ಪದಲ್ಲಿ ಹಾಕ್ಕೊತೀವಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ. ಇದಕ್ಕೆ ಜೀರಿಗೆ, ಮೆಣಸು, ಧನಿಯಾ, ಸ್ವಲ್ಪ ಮೆಂತ್ಯ ಅಷ್ಟೇ. ಇನ್ನೂ ಸ್ವಲ್ಪ ನೀರು ಇಡಿಸುತ್ತೆ. ನೀರು ಹಾಕ್ತೀನಿ. ಮಾಡ್ಕೊಳ್ಳೋಣ. 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಬೆಳ್ಳುಳ್ಳಿ ಫ್ರೈ ಆಗಬೇಕಲ್ಲ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆ ಹಾಕೋಣ, ಇಲ್ಲಾಂದರೆ ಸಾಸಿವೆ ಸಿಡಿಯಲ್ಲ, ಚೆನ್ನಾಗಿರಲ್ಲ. ತುಪ್ಪ ಸ್ವಲ್ಪ ಕಾಯಲಿ. ಇವಾಗ ಸಾಸಿವೆ, ಮೆಣಸಿನ್ಕಾಯಿ, ಜೀರಿಗೆ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ಅದರಿಂದ ಇಂಗು ಹಾಕಲ್ಲ, ಬೇಕಾದರೆ ಆಪ್ಷನಲ್ ಇಂಗು ಹಾಕ್ಕೋಬೋದು ನೀವು. ನಾನಿವತ್ತು ಹಾಕ್ತಾಯಿಲ್ಲ. ಇವಾಗ ಈಗ ಕ್ರಷ್ ಮಾಡಿರೋಂಥ ಬೆಳ್ಳುಳ್ಳಿ ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆನ ಆ್ಯಡ್ ಮಾಡೋಣ. ಒಗ್ಗರಣೆಯಲ್ಲಿ ನೋಡಿ, ಬೆಳ್ಳುಳ್ಳಿ ಈ ಥರ ಕೆಂಪು ಫ್ರೈ ಆಗಬೇಕು. ಫ್ರೈ ಆಗಿರೋಂಥ ಬೆಳ್ಳುಳ್ಳಿನ ಇವಾಗ ಬೇಳೆ ಬೆಂದಿದೆಯಲ್ಲ, ಆ ಸಾಂಬಾರು ಜೊತೆ ಆ್ಯಡ್ ಮಾಡಿಬಿಟ್ಟು ಬಿಸಿ ಬಿಸಿ ಬೆಳ್ಳುಳ್ಳಿ ರಸಂ ರೆಡಿ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಸರ್ವಿಂಗ್ ಬೌಲಿಗೆ ತಗೊಳ್ಳೋಣ. ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಷ್ ಮಾಡಿ, ಬಿಸಿ ಬಿಸಿ ಬೆಳ್ಳುಳ್ಳಿ ರಸಂ ರೆಡಿ ಟು ಈಟ್. ಅನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಬಿಟ್ಟು ತುಪ್ಪದ ಜೊತೆ ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕೋಲ್ಡ್ಗೆ, ಮೈಕೈ ನೋವಿಗೆ ಎಲ್ಲ ತುಂಬ ಒಳ್ಳೆಯದು ಕೂಡ ಇದು. ಬಾಣಂತಿರಿಗೆ ಕೂಡ ತುಂಬ ಒಳ್ಳೆಯದು. ಇದಕ್ಕೇನು ತರಕಾರಿ ಕೂಡ ಆ್ಯಡ್ ಮಾಡಿಲ್ಲ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.